ಅಪ್ಲಿಕೇಶನ್ ರಿಜೆಕ್ಟ್ ಆಗೋಯ್ತು ನಂದು. ಹಿಸ್ ವೀಸಾ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್. ತುಂಬ ಅಂದರೆ ತುಂಬಾ ಮೇನ್. ಇಟ್ ಈಸ್ ಅರೌಂಡ್ 2 lakhs rupees ಎಕ್ಸಾಮ್ ಕೊಡಲೇಬೇಕು ಯು ಕೆಗೆ ಬರಬೇಕು ಅಂತ ಇದ್ದರೆ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಕ್ಷಾ. ಎಲ್ಲರಿಗೂ ಗೊತ್ತೇ ಇದೆ. ಏನಕ್ಕೆ ಹೇಳಿದೆ ಅಂದರೆ, ನನ್ನ ಚಾನಲ್ಗೆ ಹೊಸೊಬ್ರು ಯಾರನ್ನ ಸಬ್ಸ್ಕ್ರೈಬ್ ಆಗಿದ್ರೆ ಸೊ ಅವರಿಗೋಸ್ಕರ ಹೇಳ್ತಿದ್ದೀನಿ. ನನ್ನ ಹೆಸರು ದೀಕ್ಷಾ. ಲೈಕ್ ಆಫ್ಟರ್ ಅ ಲಾಂಗ್ ಟೈಮ್, ಎಷ್ಟೋ ದಿನ ಆದಮೇಲೆ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ, ವಿಡಿಯೋ ಮಾಡ್ತಿದ್ದೀನಿ. ಯಾಕೆ ಅಂದರೆ ಬಿಕಾಸ್ ಇನ್ಸ್ಟಾದಲ್ಲಿ ಲೈಕ್ ನೋಡ್ಕೊಂಡು ಬಂದಿರೋರಿಗೆ ಗೊತ್ತಾಗೇ ಇರುತ್ತೆ ನಾನು ಯು ಕೆಲಿದ್ದೀನಿ ಅಂತ. ಸೊ ದಿಸ್ ಇಸ್ ದ ಮೇನ್ ರೀಸನ್. ನಾನು ಇಷ್ಟು ದಿನ ವಿಡಿಯೋಸ್ ಮಾಡೋಕ್ಕಾಗಿಲ್ಲ, ಇನ್ಮೇಲೆ ವಿಡಿಯೋಸ್ ಮಾಡ್ತೀನಿ ಹಾಗೇನಾ. ಮೇಯ್ನಾಗೆ ಇವತ್ತು ನಾನು ಯಾಕೆ ವಿಡಿಯೋ ಮಾಡ್ತಿರೋದು ಅಂದರೆ, ಎಷ್ಟೊಂದು ಜನ ಇನ್ಸ್ಟಾದಲ್ಲಿ ನೋಡಿಬಿಟ್ಟು ಕೇಳಿದ್ದೀರಾ ದ್ಯಾಟ್ ಏನೇನು ಪ್ರೊಸೀಜರ್ಸ್ ಇದೆ, ಯು ಕೆಗೆ ಹೆಂಗೆ ಅಪ್ಲೈ ಮಾಡಬೇಕು, ಎಷ್ಟು ಖರ್ಚಾಗುತ್ತೆ, ಹಂಗೆ ಹಿಂಗೆ ಅಂತ. ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ನಾನು ಏನೇನು ಮಾಡಿದೆ ಮತ್ತು ನನಗೆ ಎಷ್ಟು ಖರ್ಚಾಯಿತು ಅಂತೆಲ್ಲ ನೀಟಾಗಿ ಲಿಸ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ತೊಗೊಂಬಂದಿದ್ದೀನಿ. ಸೊ ಬನ್ನಿ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನನ್ನ ಬಗ್ಗೆ ಹೇಳಿಬಿಡ್ತೀನಿ. ನಾನು ಇವಾಗ ಸದ್ಯಕ್ಕೆ ಯು ಕೆಲಿದ್ದೀನಿ. ರೀಸೆಂಟಾಗಿ ಬಂದಿದ್ದು, ನಾನು Jan 27th ಯು ಕೆಗೆ ಲ್ಯಾಂಡ್ ಆಗಿದ್ದು. ನನಗೆ ಏನೇನಾಯಿತು, ಹೆಂಗಾಯಿತು ಅಂತ ನಾನು ಇದು ಹೇಳ್ತೀನಿ. ನಿಮಗೂ ಇದರಿಂದ ಯೂಸ್ ಆಗುತ್ತೆ, ಓಕೆನಾ. ಫಸ್ಟ್ ಥಿಂಗ್ ಗೈಸ್, ಲೈಕ್ ನೀವು ಇಲ್ಲಿಗೆ ಬರಬೇಕು, ಔಟ್ ಆಫ್ ಕಂಟ್ರಿ ಬರಬೇಕು ಅಂತ ಇದ್ದರೆ ಪ್ಲೀಸ್ ಮೈಂಡ್ನ ಫಿಕ್ಸ್ ಮಾಡ್ಕೊಳ್ಳಿ ದ್ಯಾಟ್ ದಿಸ್ ಈಸ್ ನಾಟ್ ಯರ್ ಹೋಮ್. ಇದು ನಿಮ್ಮ ಮನೆ ಥರ ಫೀಲ್ ಆಗೋದೇ ಇಲ್ಲ. ಸೊ ಫುಲ್ ಸ್ಟ್ರಾಂಗ್ ಮೈಂಡ್ ಇಟ್ಕೊಂಡಿಲ್ಲ ನಾನು ಓದಲೇಬೇಕು ಅಥವಾ ಕೆಲ್ಸಕ್ಕೆ ಹೋಗಬೇಕು, ಮಾಡಲೇಬೇಕು, ಮನೆಯವ್ರನ್ನ ಮಿಸ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಮಾಡಲೇಬೇಕು ನಾನು ಅಂತ ಇದ್ದರೆ ಮಾತ್ರ ಯು ಕಮ್ ಹಿಯರ್, ಆರ್ ಎಲ್ಸ್ ನೋ. ಓಕೆ, ಯಾ. ಫಸ್ಟ್ ಥಿಂಗ್, ನಿಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು ಗೈಸ್. ಮೇನ್ ಫಸ್ಟ್ ಥಿಂಗ್ ಪಾಸ್ಪೋರ್ಟ್. ಯಾರ್ಯಾರು ಇನ್ನೂ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿಲ್ಲ ಬಟ್ ಬರಬೇಕು ಅಂತ ಇದ್ದೀರಾ, ಬೇಗ ಹೋಗಿ ನಿಮ್ಮ ಪಾಸ್ಪೋರ್ಟ್ಸ್ಗೆ ಅಪ್ಲೈ ಮಾಡಿ. ಪಾಸ್ಪೋರ್ಟಿಗೆ ಇಟ್ ವಿಲ್ ಕಾಸ್ಟ್ ಅರೌಂಡ್, ನನಗೆ ಆಗಿದ್ದು 3000 rupees. ಬಟ್ ನಿಮ್ಮ ಏರಿಯಾ, ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಅಪ್ಲೈ ಮಾಡಿದ್ದು ಪಾಸ್ಪೋರ್ಟಿಗೆ ನಿಯರ್ ಸ್ಟೇಷ್ನರಿಲಿ, ಲೈಕ್ ನಮ್ಮ ಮನೆ ಹತ್ರ ಸ್ಟೇಷ್ನರಿಲಿ ನಾನು ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿದ್ದು. ಯು ಕ್ಯಾನ್ ಡೂ ಇಟ್ ಇನ್ ಆನ್ಲೈನ್ ಆಲ್ಸೋ. ಅರೌಂಡ್ ಲೈಕ್ 2,000-3,000 ಖರ್ಚಾಗುತ್ತೆ ಪಾಸ್ಪೋರ್ಟಿಗೆ, ಓಕೆನಾ. ಫಸ್ಟ್ ಥಿಂಗ್ ದಟ್ ಪಾಸ್ಪೋರ್ಟ್ ಬೇಕು. ಅದಾದಮೇಲೆ ನೆಕ್ಸ್ಟು, ನೀವು ಏನಕ್ಕೆ ಬರ್ತಿದ್ದೀರಾ ಅಂತ. ನೀವು ಓದಕ್ಕೆ ಬರ್ತಿದ್ದೀರಾ ಅಥವಾ ಕೆಲಸ ಮಾಡೋಕ್ಕೆ ಬರ್ತಿದ್ದೀರಾ ಅಂತ. ನನಗೆ ಕೆಲಸದ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಬಿಕಾಸ್ ನಾನು ಬಂದಿರೋದು ಓದೋಕ್ಕೆ. ಐ ವಿಲ್ ಜಸ್ಟ್ ಟಾಕ್ ಅಬೌಟ್ ಎಜುಕೇಷನ್, ಅಕಾಡೆಮಿಕ್ಸ್ ಬಗ್ಗೆ. ನೆಕ್ಸ್ಟ್ ಬಂದು ಕನ್ಸಲ್ಟೆನ್ಸೀಸ್. ಇವಾಗ ಲೈಕ್ ನೀವು ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲ ಹೋಗಬೇಕು ಅಂದರೆ ಕನ್ಸಲ್ಟೆನ್ಸಿ ಮುಖಾಂತರ ಹೋಗಬೇಕಾಗುತ್ತೆ. ಬಿಕಾಸ್ ನಾನು ಹೋಗಿದ್ದಂಗೆ there are some genuine consultancies which will help you with the process. ಪಿನ್ ಟು ಪಿನ್ ಪ್ರಾಸೆಸ್ ಅವರೇ ಮಾಡ್ತಾರೆ, ಟಾಪ್ ಟು ಬಾಟಮ್. ಲೈಕ್ ನಿಮ್ಮ ಅಪ್ಲಿಕೇಶನಿಂದ ಹಿಡ್ದು ನೀವು ಯು ಕೆಗೆ ಬರೋ ಗಂಟ ಫುಲ್ ಹೆಲ್ಪ್ ಮಾಡ್ತಾರೆ ಕನ್ಸಲ್ಟೆನ್ಸೀಸ್. ನಾನು ಹೋಗಿದ್ದ ಕನ್ಸಲ್ಟೆನ್ಸಿ ಬಂದು, ಲೈಕ್ ನಾನು 2 yearsಯಿಂದ ಅಪ್ಲೈ ಮಾಡ್ತಿದ್ದೀನಿ, ಲೈಕ್ 2 yearsಯಿಂದ ಕಷ್ಟಪಡ್ತಿದ್ದೀನಿ ಬರಲೇಬೇಕು ಅಂತ. ಫಸ್ಟ್ ನಾನು ಹೋಗಿದ್ದ ಕನ್ಸಲ್ಟೆನ್ಸಿ SIUK ಅಂತ. ಇಟ್ ಈಸ್ ಗುಡ್, ಚಂದ ಇದೆ. ಆಮೇಲೆ ಇವಾಗ ನಾನು ಬಂದಿದ್ದ ಕನ್ಸಲ್ಟೆನ್ಸಿ ಬೇರೆ ಯಾವುದು ಅಂದರೆ ಲೀಪ್ ಸ್ಕಾಲರ್ ಕಡೆಯಿಂದ ನಾನು ಬಂದಿದ್ದು. ಲೀಪ್ ಸ್ಕಾಲರ್ ಲೈಕ್ ಚಂದ ಹೆಲ್ಪ್ ಮಾಡ್ತಾರೆ. ಫುಲ್ ಅಪ್ಲಿಕೇಶನ್ ಇಂದ ಹಿಡ್ದು ಎಲ್ಲ ಲೈಕ್ ಅವರೇ ನೋಡ್ಕೊತಾರೆ. ಯು ಡೋಂಟ್ ಹ್ಯಾವ್ ಟು ಪೇ ದೆಮ್ ಎನಿಥಿಂಗ್. ಏನು ಪೇ ಇರಲ್ಲ ಕನ್ಸಲ್ಟೆನ್ಸಿಲಿ. ಸೊ ಇಫ್ ಯು ವಾಂಟ್ ಎನಿ ಕನ್ಸಲ್ಟೆನ್ಸಿ, ಗೋ ಫಾರ್ ಲೀಪ್ ಸ್ಕಾಲರ್. ಅವ್ರು ಚಂದ ಹೆಲ್ಪ್ ಮಾಡ್ತಾರೆ ಬಿಕಾಸ್ ನನಗೂ ಅವರೇ ಹೆಲ್ಪ್ ಮಾಡಿದ್ದು. ಫುಲ್ ಪಿನ್ ಟು ಪಿನ್ ಅಪ್ಲಿಕೇಶನ್ ಪ್ರಾಸೆಸ್ಸಿಂದ ಹಿಡ್ದು ಇಲ್ಲಿಗೆ ಬರೋ ಗಂಟ ನಂಗೆ ಅವರೇ ಹೆಲ್ಪ್ ಮಾಡಿದ್ದು ಕನ್ಸಲ್ಟೆನ್ಸಿ. ನೆಕ್ಸ್ಟು ಗೈಸ್, ಯು ಹ್ಯಾವ್ ಟು ಚೂಸ್ ಯುವರ್ ಯೂನಿವರ್ಸಿಟೀಸ್. ಲೈಕ್ ಇಲ್ಲಿ ಯು ಕೆಲಿ ತುಂಬ ಯೂನಿವರ್ಸಿಟೀಸ್ ಇದೆ. ತುಂಬ ಅಂದರೆ ಎಷ್ಟೊಂದು ಯೂನಿವರ್ಸಿಟೀಸ್ ಇದೆ. ಚಂದ ಇರೋದು ಇದೆ, ಚೆನ್ನಾಗಿಲ್ಲದೆ ಇರೋದು ಇದೆ, ಓಕೆ ಯೂನಿವರ್ಸಿಟೀಸ್ ಕೂಡ ಇದೆ. ನಿಮ್ಮ ಕೋರ್ಸ್, ನೀವು ಯಾವ ಕೋರ್ಸ್ ಚೂಸ್ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್. ಮತ್ತು ರಿಸರ್ಚ್ ಮಾಡ್ದಿರಾ ಯಾರೂ ಬರೋಕ್ಕೆ ಹೋಗಬೇಡಿ, ಮತ್ತು ರಿಸರ್ಚ್ ಮಾಡ್ದಿರಾ ಯಾರೂ ಕಾಲೇಜಸ್ಸಿಗೆ ಅಪ್ಲಿಕೇಶನ್ಸ್ ಹಾಕಕ್ಕೆ ಹೋಗಬೇಡಿ. ಸೊ ಪ್ಲೀಸ್ ರಿಸರ್ಚ್, ಎಲ್ಲ ಯೂನಿವರ್ಸಿಟೀಸ್ ಬಗ್ಗೆ ತಿಳ್ಕೊಳ್ಳಿ, ಪ್ಲೇಸಸ್ ಬಗ್ಗೆ ತಿಳ್ಕೊಳ್ಳಿ. ಅದಾದಮೇಲೆ ಚೂಸ್ ಮಾಡಿ. ಲೀಪ್ ಸ್ಕಾಲರ್ ಲೈಕ್ ನಿಮ್ಮ ಕನ್ಸಲ್ಟೆನ್ಸಿ ಕಡೆಯಿಂದ ಹೋದರೆ ಅವರೇನೆ ನಿಮಗೆ ಲಿಸ್ಟ್ ಕೊಡ್ತಾರೆ.
ಲಿಸ್ಟ್ ಕೊಟ್ಟಾದ್ಮೇಲೆ ಯು ಹ್ಯಾವ್ ಟು ಚೂಸ್ ಅಂತ ಹೇಳ್ತಾರೆ. ಬಟ್ ನೀವು ಚೂಸ್ ಮಾಡಿ ನೀವೇ ಅವ್ರಿಗೆ ಹೇಳಿ ದಟ್ ನನಗೆ ಈಗ ಯೂನಿವರ್ಸಿಟಿಗೆ ಹೋಗ್ಬೇಕಂತ ಇದೆ, ಯು ಜಸ್ಟ್ ಅಪ್ಲೈ ಫಾರ್ ದಿಸ್ ಅಂತ. ಸೊ ದಟ್ ಅವರು ನೀವು ಹೇಳಿದ ಯೂನಿವರ್ಸಿಟಿಗೂ ಅಪ್ಲೈ ಮಾಡ್ತಾರೆ. ಓಕೆನಾ? ನೆಕ್ಸ್ಟು ಇಂಟೇಕ್ಸ್. ಮೇನ್ ಇಂಟೇಕ್ಸ್ ಯಾವ್ದ್ಯಾವ ಇಂಟೇಕ್ಸ್ ಇದೆ ಅಂದರೆ ಸೆಪ್ಟೆಂಬರ್, ಜನವರಿ ಆ್ಯಂಡ್ ಮೇ ಏಪ್ರಿಲ್ ಇಂಟೇಕ್ ಇರುತ್ತೆ. ಸೊ ನಾನು ಹೇಳೋದೇನು ಅಂದರೆ, ನೀವು ಬರೋ ಥರ ಇದ್ದರೆ ಸೆಪ್ಟೆಂಬರ್ ಅಥವಾ ಜನವರಿ ಇಂಟೇಕಿಗೆ ಬನ್ನಿ. ಮೇ ಬೇರೆ ಇಂಟೇಕ್ಸ್ ಇರುತ್ತಲ್ಲ, ಹೋಗಬೇಡಿ. ಯಾಕೆ ಅಂತ ಅಂದರೆ ಸೆಪ್ಟೆಂಬರ್ ಇಂಟೇಕ್ ಇಸ್ ಅ ಮೇನ್ ಇಂಟೇಕ್. ಎಲ್ಲ ಕಾಲೇಜಸಲ್ಲೂ ಜಾಸ್ತಿ ಆಪ್ಷನ್ ಕೋರ್ಸ್ ಇರುತ್ತೆ, ಅಂದರೆ ಆಪ್ಷನಲ್ ಕೋರ್ಸ್ ಇರುತ್ತೆ. ಯು ಕ್ಯಾನ್ ಚೂಸ್ ಎಷ್ಟೊಂದು ಕೋರ್ಸ್ ಇರುತ್ತೆ, ಅದರಲ್ಲಿ ನೀವು ಚೂಸ್ ಮಾಡ್ಬೋದು. ಯಾಕಂದರೆ ಅದು ಮೇನ್ ಇಂಟೇಕ್, ಸೆಪ್ಟೆಂಬರ್ ಇಂಟೇಕ್. ಅದನ್ನು ಬಿಟ್ಟರೆ ಜನವರಿ ಇಂಟೇಕಲ್ಲೂ ನಿಮಗೆ ಚೂಸ್ ಮಾಡೋಕ್ಕೆ ಆಪ್ಷನ್ಸ್ ಇರುತ್ತೆ, ಬಟ್ ನಾಟ್ ಮಚ್ ಹೈ ಚಾನ್ಸಸ್ ನಿಮಗೆ ಬೇಕಾಗಿದ್ದು ಸಿಗುತ್ತೆ ಅನ್ನೋದು ಒಂದು ಇದಿರುತ್ತೆ. ಸೊ ಮೇಯ್ನಾಗಿ ಬರಬೇಕು ಅಂತ ಇದ್ದರೆ ಸೆಪ್ಟೆಂಬರ್ ಮತ್ತು ಜಾನಲ್ಲೇ ಬನ್ನಿ. ಲೈಕ್ ನಾನು ಬಂದಿದ್ದು ಜನವರಿಗೆ, ಆವಾಗಲೇ ಹೇಳ್ದಂಗೆ. ನಾನು ತೊಗೊಂಡಿರೋ ಕೋರ್ಸ್ ಬಂದು MBA ಮಾಡಕ್ಕೆ ಬಂದಿರೋದು. ನಾನು ಜನರಿಕ್ MBA ಮಾಡ್ತೀನಿ. MBAಲೂ ದರ್ ಆರ್ ಲೈಕ್ 2 ಡಿಫ್ರೆಂಟ್ ಟೈಪ್ಸ್, ಜನರಿಕ್ MBA ಆ್ಯಂಡ್ ಜನರಿಕ್ MBA ಆ್ಯಂಡ್ MBA ಪಾತ್ವೇ ಅಂತ ಇರುತ್ತೆ. ಜನರಿಕ್ MBA ಇಸ್ ಅ ನಾರ್ಮಲ್ MBA. ನೀವು ಲೈಕ್ ನಾರ್ಮಲ್ MBA ಇರುತ್ತೆ. ಪಾತ್ವೇ ಅಂದರೆ ಯು ಹ್ಯಾವ್ ಟು ಚೂಸ್ ಅ ಸ್ಪೆಷಲೈಸೇಷನ್. ನೀವು ಆ ಸ್ಪೆಷಲೈಸೇಷನಲ್ಲಿ ಹೋಗ್ತೀನಿ, ಅದೇ ಮಾಡ್ತೀನಿ ಅಂತ ಇದ್ದರೆ ಲೈಕ್ ಯು ಹ್ಯಾವ್ ಟು ಚೂಸ್ MBA ಪಾತ್ವೇ. ಓಕೆನಾ? ನಾನು ಚೂಸ್ ಮಾಡಿರೋದು MBA ಜನರಿಕ್, ಬಿಕಾಸ್ ನನಗೆ ಯಾವ ಪಾತ್ವೆಲ್ಲೂ ಹೋಗಬೇಕಲ್ಲ, ಬಿಕಾಸ್ ಐ ವಾಂಟ್ ಲರ್ನ್ ಎವ್ರಿಥಿಂಗ್ ಅಂತ ನಾನು ಚೂಸ್ ಮಾಡಿರೋದು. ಇವಾಗ ಇದಿಷ್ಟು ಗೈಸ್. ಇನ್ನೂ ಏನಾನ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್ ಡೌನ್, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಮತ್ತು ಇನ್ನೂ ಏನಾನ ಬ್ರೀಫಾಗಿ ಹೇಳಬೇಕು ಅಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ಐ ವಿಲ್ ಎಕ್ಸ್ಪ್ಲೇನ್ ಯು ಎವ್ರಿಥಿಂಗ್. ನೆಕ್ಸ್ಟ್ ಸ್ಟೆಪ್ ಬಂದು ಗೈಸ್, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಬೇಕು. ಅಪ್ಲೈ ಮಾಡೋಕ್ಕೆ ಡಾಕ್ಯುಮೆಂಟ್ಸ್ ಇರಬೇಕು. ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನಿಮ್ಮದು 10th 12th ಮಾರ್ಕ್ ಶೀಟ್ಸ್ ಬೇಕು. ಆಮೇಲೆ ಡಿಗ್ರಿದು ಮಾರ್ಕ್ಸ್ ಕಾರ್ಡ್ ಪ್ಲಸ್ ಸರ್ಟಿಫಿಕೇಟ್, ಲಾಸ್ಟಲ್ಲಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಅದಿರಬೇಕು. ಇದಿಷ್ಟು ಮಾರ್ಕ್ಸ್ ಕಾರ್ಡ್ಸ್ 10th ಮತ್ತು 12th ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಕಾಲೇಜಿಂದ, ಲೈಕ್ ಡಿಗ್ರಿ ಕಾಲೇಜಿಂದ LOR ಬೇಕು. LOR ಅಂದರೆ ಲೆಟರ್ ಆಫ್ ರೆಕಮೆಂಡೇಷನ್. ಇದು 2 to 3 ಬೇಕಾಗುತ್ತೆ. ನನಗೆ ತೊಗೊಂಡಿದ್ದು 2, ಬಟ್ ನನ್ನ ಫ್ರೆಂಡಿಗೆ ಕೇಳಿದ್ದು 3 ಲೆಟರ್ ಆಫ್ ರೆಕಮೆಂಡೇಷನ್. ಸೊ 2 to 3 ಫಾರ್ ಸೇಫ್ಟಿ ಪರ್ಪಸ್ ಇಟ್ಕೊಂಡಿರಿ. ಅದನ್ನು ನಿಮ್ಮ ಕಾಲೇಜಲ್ಲಿ ಹೋಗಿ ಲೈಕ್ ನಿಮ್ಮ ಪ್ರಿನ್ಸಿಪಲ್ ಹತ್ರ ಅಥವಾ ವೈಸ್ ಪ್ರಿನ್ಸಿಪಲ್ ಹತ್ರ ನಂಗೆ ಲೆಟರ್ ಆಫ್ ರೆಕಮೆಂಡೇಷನ್ ಬೇಕು, ನಾನು ಈ ಥರ ಹೋಗ್ತಿದ್ದೀನಿ ಅಂತ ಕೇಳಿದ್ರೆ ದೆಲ್ ಗಿವ್ ಯು ದ್ಯಾಟ್. ಸೊ ಪ್ಲೀಸ್ ಟೇಕ್ 2 to 3 ಲೆಟರ್ ಆಫ್ ರೆಕಮೆಂಡೇಷನ್. ಅದಾದಮೇಲೆ SOP ಅಂದರೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ನೀವು ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂದರೆ ಒಂದೊಂದು ಕನ್ಸಲ್ಟೆನ್ಸೀಸಲ್ಲಿ ಅವರೇ ಪ್ರಿಪೇರ್ ಮಾಡ್ತಾರೆ. ಲೈಕ್ ಅವ್ರು ನಿಮ್ಮ ಹತ್ರ ಏನು ಕೇಳಲ್ಲ, ಅವರೇ ಪ್ರಿಪೇರ್ ಮಾಡಿ ಅವರೇ ಅಪ್ಲೈ ಮಾಡ್ತಾರೆ. ಇನ್ನು ಬೇರೆ ಬೇರೆ ಕನ್ಸಲ್ಟೆನ್ಸೀಸಲ್ಲಿ ಲೈಕ್ ನೀವೇ ಪ್ರಿಪೇರ್ ಮಾಡಿ ಕೊಡಬೇಕು. ಸೊ ನೀವು ಪ್ರಿಪೇರ್ ಮಾಡಬೇಕು ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಅಂದರೆ ಏನು ಅಂದರೆ ನೀವು UK ಯಾಕೆ ಬರ್ತಿದ್ದೀರಾ, ಮತ್ತು ಈ ಕೋರ್ಸ್ ಯಾಕೆ ಚೂಸ್ ಮಾಡಿದ್ರಿ, ಇದೇ ಕೋರ್ಸ್ ಯಾಕೆ ಬೇಕು, ಆಮೇಲೆ ಲೈಕ್ ನೀವು ಈ ಕೋರ್ಸ್ ಮುಗಿದ್ಮೇಲೆ ಇಲ್ಲೇ ಇರ್ತೀರಾ ಅಥವಾ ನಿಮ್ಮ ವಾಪಸ್ ಇಂಡಿಯಾಗೆ ಹೋಗ್ತೀರಾ ಅಥವಾ ನಿಮ್ಮ ಹೋಮ್ ಕಂಟ್ರಿಗೆ ಹೋಗ್ತೀರಾ ಅಂತ, ಅದು ಸ್ಟೇಟ್ಮೆಂಟ್ ಆಫ್ ಪರ್ಪಸ್ಸು. ಸೊ ಇಷ್ಟು ಲೈಕ್ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು. ಅದಾದಮೇಲೆ ಲೈಕ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನೀವು 1 ವೀಕ್ ಅಥವಾ 15 ಡೇಸ್ ವೆಯ್ಟ್ ಮಾಡಬೇಕು ನಿಮಗೆ ಕಂಡೀಷ್ನಲ್ ಆಫರ್ ಲೆಟರ್ ಸಿಗೋಕ್ಕೆ. ಒಂದೊಂದು ಕಾಲೇಜಸಲ್ಲಿ ಲೈಕ್ ಇಫ್ ಯು ಮೀಟ್ ಎವ್ರಿ ಕಂಡೀಷನ್, ಡೈರೆಕ್ಟಾಗಿ ಅನ್ಕಂಡೀಷ್ನಲ್ ಆಫರ್ ಲೆಟರ್ ಕೊಡ್ತಾರೆ. ಅಕಸ್ಮಾತ್ ಏನಾನ ಲೈಕ್ ಅವ್ರ ಕಂಡೀಷನ್ಸ್, ಅವ್ರ ಯೂನಿವರ್ಸಿಟಿಲಿ ಏನಾನ ಕಂಡೀಷನ್ಸ್ ಇದ್ದರೆ ದೆಲ್ ಗಿವ್ ಯು ಕಂಡೀಷ್ನಲ್ ಆಫರ್ ಲೆಟರ್. ಸೊ ಕಂಡೀಷ್ನಲ್ ಆಫರ್ ಲೆಟರ್ ಅಂದರೆ ಅವ್ರ ಕಾಲೇಜಸಲ್ಲಿ ಲೈಕ್ ಒಂದು ಸ್ವಲ್ಪ ಕಂಡೀಷನ್ಸ್ ಇರುತ್ತೆ. ಯು ಹ್ಯಾವ್ ಟು ಮೀಟ್ ದೋಸ್ ಕಂಡೀಷನ್ಸ್. ನೀವು ಅರ್ಧ ಅಮೌಂಟ್ ಪೇ ಮಾಡಬೇಕು, ಲೈಕ್ ಇಷ್ಟು ಅಡ್ವಾನ್ಸ್ ಪೇ ಮಾಡಬೇಕು, ಯೂನಿವರ್ಸಿಟಿ ಫೀಸು ಅಂತ ಇರುತ್ತೆ. ಆಮೇಲೆ ಲೈಕ್ ಐಲ್ಸ್ ಬ್ಯಾಂಡ್, ಯಾವ್ಯಾವ ಮಾಡ್ಯೂಲ್ಸ್ಗೆ ಎಷ್ಟೆಷ್ಟು ಬ್ಯಾಂಡ್ ಇರಬೇಕು, ಓವರ್ ಆಲ್ ಎಷ್ಟು ಬ್ಯಾಂಡ್ ಇರಬೇಕು ಅಂತ ಕಂಡೀಷನ್ ಇರುತ್ತೆ. ಸೊ ಈ ಥರ ಒಂದು 3 to 4 ಕಂಡೀಷನ್ಸ್ ಇರುತ್ತೆ, ಜಾಸ್ತಿ ಇರಲ್ಲ, 3 to 4 ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸ್ ಎಲ್ಲ ಮೀಟ್ ಆದಮೇಲೆ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಮನಿ. ಇವಾಗ ಬರುತ್ತೆ ನೋಡಿ ಮನಿ, ಲೈಕ್ ಹೂ ವಿಲ್ ಸ್ಪಾನ್ಸರ್ ಯೋರ್ ಎಜುಕೇಷನ್ ಅಂತ. ಲೈಕ್ ನೀವು ಲೋನ್ ತಗೊಳ್ಳೋ ಥರ ಇದ್ದರೆ
ಮತ್ತು ಆ ಲೋನ್ ತೊಗೊತೀರಾ ಅಂದರೆ ಅಥವಾ ನಿಮಗೆ ನೀವೇ ಓನಾಗೆ ಸ್ಪಾನ್ಸರ್ ಮಾಡ್ಕೊತೀರಾ ಅಂತ ಅಂದರೆ ಏನೂ ಪ್ರಾಬ್ಲಮ್ ಇರಲ್ಲ. ಬಟ್ ಲೋನ್ ತೊಗೊಳ್ಳೋರು, ಪರ್ಟಿಕ್ಯುಲರಾಗಿ ನಾನು ಲೋನ್ ತೊಗೊಳ್ಳೋರ ಬಗ್ಗೆ ಮಾತಾಡ್ತೀನಿ. ಲೋನ್ ತೊಗೊಳ್ಳೋರಿಗೆ ಪ್ಲೀಸ್ ಅಪ್ಲಿಕೇಶನ್ಸ್ನ 4 ಮಂತ್ಸ್ ಮುಂಚೆಯಿಂದ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ಯೂನಿವರ್ಸಿಟೀಸ್ಗೂ. ಲೋನ್ ಪ್ರಾಸೆಸ್ ತುಂಬಾ ಇರುತ್ತೆ. ನಿಮಗೆ ಲೋನ್ ಆಗಬೇಕು ಅಂತ ಅಂದರೆ ಇಟ್ ವಿಲ್ ಟೇಕ್ ಅರೌಂಡ್ 1.5 ಮಂತ್ ನಿಮಗೆ ನಿಮ್ಮ ಅಕೌಂಟಿಗೆ ಅಮೌಂಟ್ ಬರೋದಕ್ಕೆ. ಸೊ ಪ್ಲೀಸ್ 4 ಮಂತ್ಸ್ ಮುಂಚೆಯಿಂದಾನೇ ಎಲ್ಲ ಪ್ರಾಸೆಸ್ ಸ್ಟಾರ್ಟ್ ಮಾಡಿರಿ. ಇದೆಲ್ಲ ಸರಿನಾ? ಓನಾಗಿ ಇದು ಮಾಡ್ಕೊಳ್ಳೋರಿಗೂ ಅಷ್ಟೇ, ಏನೂ ಇಲ್ಲ. ಲೈಕ್ ನೀವು ನಾರ್ಮಲಾಗಿ ಒಂದು 2 ಮಂತ್ಸ್ ಹಿಂದೆ ಅಥವಾ 3 ಮಂತ್ಸ್ ಹಿಂದೆಯಿಂದನೇ ಮಾಡ್ಬೋದು. ಬಟ್ ಪ್ಲೀಸ್ ಲೋನಿಂದ ಹೋಗೋರಿಗೆ 4 ಮಂತ್ಸ್ ಹಿಂದೆಯಿಂದಾನೇ ಅಪ್ಲೈ ಮಾಡ್ಕೊಬನ್ನಿ. ಬಿಕಾಸ್ ನಾನು ಸ್ಟ್ರಗಲ್ ಮಾಡಿದ್ದೀನಿ. ನನ್ನ ಥರ ಯಾರು ಸ್ಟ್ರಗಲ್ ಮಾಡೋದು ಬೇಡ. ನನ್ನ ಲೋನಿಂದಾನೇ ಐ ಕುಡ್ ನಾಟ್ ಕಮ್ ಲಾಸ್ಟ್ ಇಯರ್ ಆ್ಯಂಡ್ ಆಲ್. ತುಂಬಾ ಲೇಟ್ ಆಯಿತು. ಅವ್ರು ಫೀ ಪೇ ಮಾಡೋಕ್ಕೂ ಲೇಟ್ ಮಾಡ್ತಾರೆ. ಸೊ ನಂದು ಲಾಸ್ಟ್ ಜಾನಿಗೆ ಅಪ್ಲೈ ಮಾಡಿದ್ದೆ. ಅದು ಅವ್ರು ಫೀ ಪೇ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಂತ ಅಪ್ಲಿಕೇಶನ್ನೇ ರಿಜೆಕ್ಟ್ ಆಗೋಯ್ತು ನಂದು. ಸೊ ಬೇಡ ಬಿಡಿ, ನನ್ನ ಸ್ಟೋರಿ ಬೇಡ. ಲೈಕ್ ನಾನಿದು ಇದ್ರ ಬಗ್ಗೆ ಫೋಕಸ್ ಮಾಡಬೇಕು. ಸೊ ನಿಮಗೆ ಹೇಳ್ತಾ ಇದ್ದೀನಿ ಅಲ್ಲ, ಅದಕ್ಕೆ ನೀವು ಲೋನ್ ತೊಗೊಂಡು ಬರ್ತೀರಾ ಅನ್ನೋದಾದರೆ ಪ್ಲೀಸ್ ಅಪ್ಲಿಕೇಶನ್ಸ್ನೆಲ್ಲ 4 ಮಂತ್ಸ್ ಹಿಂದೆಯಿಂದನೇ ಸ್ಟಾರ್ಟ್ ಮಾಡಿ. ಯಾರು ಸೆಪ್ಟೆಂಬರ್ ಹಿಂದೆ ಲೈಕ್ ಲಾಸ್ಟ್ ಮಂತ್ ಹಿಂದೆ ಮಂತಿಂದ ಸ್ಟಾರ್ಟ್ ಮಾಡೋಣ ಅಂತೆಲ್ಲ ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಡನ್. ನೆಕ್ಸ್ಟ್ ಸ್ಟೆಪ್ಪು, ನಿಮಗೆ ಐಲ್ಸ್ ಎಕ್ಸಾಮ್ ಕೊಡಬೇಕಾಗತ್ತೆ. ಐಲ್ಸ್ ಎಕ್ಸಾಮ್ ಅಂದರೆ ಒಂದು ಬೇಸಿಕ್ ಇಂಗ್ಲೀಷ್ ಎಕ್ಸಾಮ್. ನೀವು ಅಬ್ರಾಡಿಗೆ ಬರಬೇಕು ಅಂತ ಇದ್ದರೆ ನೀವು ಈ ಎಕ್ಸಾಮ್ ಕೊಡಲೇಬೇಕು. UK ಬರಬೇಕು ಅಂತ ಇದ್ದರೆ ಎಲ್ಲ ಯೂನಿವರ್ಸಿಟಿಲೂ ಆಲ್ಮೋಸ್ಟ್ ಕೇಳ್ತಾರೆ ಇದನ್ನು. ಒಂದು ಯೂನಿವರ್ಸಿಟೀಸಲ್ಲಿ ಕೇಳಲ್ಲ. ಸೊ ಮೇನ್ ಇದು ಐಲ್ಸು. ಇದಕ್ಕೆ ಕಾಸ್ಟ್ ಬಂದು 18,250 ರೂಪೀಸ್ ಆಗುತ್ತೆ. ನೀವು UKಗೆ ಬರ್ತಿದ್ದೀರಾ ಅಂದರೆ ಯು ಹ್ಯಾವ್ ಟು ಅಪ್ಲೈ ಫಾರ್ UK VIಗೆ. ಸೊ ಇಟ್ ವಿಲ್ ಕಾಸ್ಟ್ ಅರೌಂಡ್ 18,250 ರೂಪೀಸ್. ಐಲ್ಸ್ ಹೆಂಗಿರುತ್ತೆ ಅಂತ ಅಂದರೆ ಲೈಕ್ ಐ ವಿಲ್ ಗಿವ್ ಯು ಅ ಬ್ರೀಫ್ ಥಿಂಗ್. ಐಲ್ಸ್ ಇಸ್ ಅ ಇಂಗ್ಲೀಷ್ ಎಕ್ಸಾಮ್. ಓಕೆ, ಅದರಲ್ಲಿ ಲೈಕ್ 4 ಮಾಡ್ಯೂಲ್ಸ್ ಇರುತ್ತೆ. ಆ 4 ಮಾಡ್ಯೂಲ್ಸಲ್ಲೂ ನೀವು ಪಾಸ್ ಆಗಬೇಕು ಅಂದರೆ ಇದರಲ್ಲಿ ಲೈಕ್ 1 to 10 ಬ್ಯಾಂಡ್ಸ್ ಇರುತ್ತೆ. ಆ 10 ಬ್ಯಾಂಡ್ಸಲ್ಲಿ 6.5 ಓವರಾಲ್ 6.5 ಬ್ಯಾಂಡ್ ಬರಬೇಕು ನಿಮಗೆ. ಮತ್ತು ಎಲ್ಲದರಲ್ಲೂ 5.5 ಮೇಲಿರಬೇಕು. ಆವಾಗೇ ಯೂನಿವರ್ಸಿಟಿ ನಿಮಗೆ ಒಪ್ಕೊಳ್ಳೋದು. ಇಲ್ಲಾಂದರೆ ಲೈಕ್ ಎಂತಾರೆ ನಿಮಗೆ ಆಫರ್ ಲೆಟರ್ ಬರಲ್ಲ. ಓಕೆನಾ? ಓವರಾಲ್ 6.5 ಇರಬೇಕು. ನೀವು ಜಾಸ್ತಿ ತೆಗೆದ್ರೂ ಫೈನ್. 7, 8 ತೆಗೆದ್ರೆ ಲೈಕ್ ಪೀಸ್ ಕೂಲ್, ಟೆನ್ಷನೇ ಬೇಡ. ಬಟ್ ನಿಮ್ಮ 6.5 ಮೇಲೆ ಇರಲೇಬೇಕು. ಸೊ ಫೋಕಸ್ ಆನ್ ದ್ಯಾಟ್. 6.5 ಬೇಕು ಅಂತ. ಲೈಕ್ ನೀವು ಐಲ್ಸ್ ಬುಕ್ ಮಾಡ್ಕೊಳ್ಳಿ. ಐಲ್ಸ್ಗೂ ಅಷ್ಟೇ ಗೈಸ್, ಎಲ್ಲರೂ ಹೇಳ್ತಾರೆ ದಟ್ ನೀವು ಕೋರ್ಸ್ ತೊಗೊಂಡ್ರೆ ನಾವೆಲ್ಲ ಪ್ರಿಪೇರ್ ಮಾಡ್ತೀವಿ ನಿನಗೆ, ಹಂಗೆ ಬೇಡ ಪ್ಲೀಸ್ ಖರ್ಚು ಮಾಡೋಕ್ಕೆ ಹೋಗಬೇಡಿ. ನೀವು ಆ ಕೋರ್ಸ್ ತೊಗೊಂಡ್ರೇ ಆ ಕೋರ್ಸಿಗೆ 20 to 25K ಆಗುತ್ತೆ, ಅಥವಾ 15 to 16K ಆ ಥರ ಇರುತ್ತೆ ಕೋರ್ಸ್ಗಳು. ಪ್ಲೀಸ್ ತೊಗೊಳಕ್ಕೆ ಹೋಗಬೇಡಿ. ನಿಮಗೆ ಬೇಸಿಕ್ ಇಂಗ್ಲೀಷ್ ಬಂದರೆ ಸಾಕು. ಲೈಕ್ ನಿಮಗೆ ಅರ್ಥ ಆದರೆ ಅಥವಾ ಓದಕ್ಕೆ ಬಂದರೆ, ಮಾತಾಡೋಕ್ಕೆ ಬಂದರೆ ಸಾಕು. ನೀವೇ ಓನಾಗಿ ಪ್ರಿಪೇರ್ ಆಗಿ ದೆರ್ ಆರ್ ಲಾಟ್ಸ್ ಆಫ್ ಫ್ರೀ ಟೂಲ್ಸ್ ಇರುತ್ತೆ. ಯೂಟ್ಯೂಬಲ್ಲೇ ಎಷ್ಟೊಂದು ಜನ ಚೆನ್ನಾಗಿ ಹೇಳ್ಕೊಡ್ತಾರೆ. ಐಲ್ಸ್ನ ಪ್ರಿಪೇರ್ ಮಾಡ್ತಾರೆ. ಅದರಿಂದ ಕಲೀರಿ. ಅಕಸ್ಮಾತ್ ನಿಮಗೆ ಯೂಟ್ಯೂಬ್ ನೋಡಿ ಬೇಜಾರಾಗಿದೆ ಅಂದರೆ ಒನ್ಸ್ ನೀವು ಐಲ್ಸ್ನ ಬುಕ್ ಮಾಡಿದ್ಮೇಲೆ ನಿಮಗೆ ಒಂದು ಬುಕ್ ಅವರೇ ಕೊಡ್ತಾರೆ, ಅದರಿಂದ ಓದ್ಬೋದು. ಬಟ್ ನಿಮಗೆ ನಾನು ಅಲ್ಲಿಗಂಟ ಕಾಯೋಕ್ಕಾಗಲ್ಲ ಅಂದರೆ ಯಾವ್ದಾನ ಸ್ಟೇಷ್ನರಿ ಅಥವಾ ನಿಮ್ಮ ನಿಯರೆಸ್ಟ್ ಯಾವ್ದಾನ ಸ್ಟೋರ್ ಇದ್ದರೆ ಬುಕ್ ಸ್ಟೋರ್ಸು, ಅಲ್ಲಿ ಹೋಗ್ಬಿಟ್ಟು ಐಲ್ಸ್ದೇ ಬುಕ್ ಸಿಗುತ್ತೆ ಸಪ್ರೇಟಾಗಿ. ಟೇಕ್ ದ್ಯಾಟ್. ಇಟ್ ವಿಲ್ ಕಾಸ್ಟ್ ಅರೌಂಡ್ 300 to 400 ರೂಪೀಸ್. ಜಸ್ಟ್ 500 ರೂಪೀಸಲ್ಲಿ ಮುಗ್ದೋಗುತ್ತೆ. ಪ್ಲೀಸ್ ಅದಕ್ಕೋಸ್ಕರ ನೀವು ಥೌಸಂಡ್ಸ್ ಆಫ್ ರೂಪೀಸ್ ಖರ್ಚು ಮಾಡೋದೇನು ಬೇಡ. ಐಲ್ಸ್ ಪ್ರಿಪೇರ್ ಆಗುತ್ತೆ. ನಿಮ್ಗೆ ಇಂಗ್ಲೀಷ್ ಬಂದರೆ ಫೈನ್, ಎಲ್ ಪಾಸ್ ದ್ಯಾಟ್. ಆಯಿತಾ? ಐಲ್ಸೂ ಬುಕ್ ಮಾಡ್ಕೊಳ್ಳಿ. ಐಲ್ಸಲ್ಲಿ ಬುಕ್ ಮಾಡಬೇಕಾದ್ರೆ ನಿಮಗೆ 2 ಥರ ಇರುತ್ತೆ. ಯಾವ ಥರ ಅಂದರೆ, ಒಂದು ಪೆನ್ ಆ್ಯಂಡ್ ಪೇಪರ್ ಆ್ಯಂಡ್ ಒನ್ ಮೋರ್ ಇಸ್ ಕಂಪ್ಯೂಟರ್ದು. ನೀವು ಪೆನ್ ಆ್ಯಂಡ್ ಪೇಪರಲ್ಲಿ ನಿಮಗೆ ಕಂಫರ್ಟಬಲ್ ಇದ್ದರೆ ಯು ಕ್ಯಾನ್ ಗೋ ಫಾರ್ ಪೆನ್ ಆ್ಯಂಡ್ ಪೇಪರ್. ನೀವು ಕಂಪ್ಯೂಟರಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಗೋ ಫಾರ್ ಕಂಪ್ಯೂಟರ್ ಬೇಸ್ಡ್. ಎರಡೂ ಸೇಮ್ ಇರುತ್ತೆ, ಏನೂ ಡಿಫ್ರೆನ್ಸ್ ಇರಲ್ಲ. ಬರೀ ನಿಮಗೆ ಪೆನ್ ಆ್ಯಂಡ್ ಪೇಪರಲ್ಲಿ ಸ್ಪೀಕಿಂಗಲ್ಲಿ ಲೈಕ್ ಫೇಸ್ ಟು ಫೇಸ್ ಇಂಟರ್ವ್ಯೂ ಇರುತ್ತೆ. ಕಂಪ್ಯೂಟರ್ ಇದರಲ್ಲಿ ನಿಮಗೆ ಆನ್ಲೈನಲ್ಲಿ ಇಂಟರ್ವ್ಯೂ ಇರುತ್ತೆ. ಸ್ಪೀಕಿಂಗ್ ಇದ್ದಕ್ಕೆ ಬಂದರೆ
ಸೊ ನಿಮಗೆ ಯಾವ್ದು ಕಂಫರ್ಟೇಬಲೋ ಅದು ತೊಗೊಳ್ಳಿ. ಆ್ಯಂಡ್ ಪೆನ್ ಆ್ಯಂಡ್ ಪೇಪರ್ ತೊಗೊಂಡ್ರೆ ನಿಮಗೆ ರಿಸಲ್ಟ್ಸು ವಿತಿನ್ 15 ಡೇಸ್ ಬರುತ್ತೆ. ಅದೇ ನೀವು ಕಂಪ್ಯೂಟರ್ ಬೇಸ್ಡ್ ಹೋದರೆ ವಿತಿನ್ 48 hours 2 to 3 ಡೇಸಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಓಕೆನಾ? ಇದನ್ನು ಮಾಡಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಿಮಗೆ ಪರ್ಟಿಕ್ಯುಲರ್ ಬ್ಯಾಂಡ್ ಸಿಕ್ಕಿದ ಮೇಲೆ ನೀವು ಫೀಸ್ ಕೂಡ ಪೇ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪೇ ನಿಮಗೆ CAS ಲೆಟರ್ ಕೊಡೋಕ್ಕೆ ಅವರು ಒಂದು ಇಮೇಲ್ ಕಳಿಸ್ತಾರೆ ನಿಮಗೆ, ನೀವು ರಿಜಿಸ್ಟರ್ ಆಗಿರೋ ಇಮೇಲ್ಗೆ. ದಟ್ ಸೇಯಿಂಗ್ ದಟ್ ನಿಮಗೆ CAS ಲೆಟರ್ ಬೇಕು ಅಂದರೆ ಯು ಹ್ಯಾವ್ ಟು ಅಟೆಂಡ್ ಆ್ಯನ್ ಇಂಟರ್ವ್ಯೂ ಅಂತ. ಇಂಟರ್ವ್ಯೂ ಇರುತ್ತೆ CAS ಲೆಟರ್ಗೆ. ಏನೂ ಜಾಸ್ತಿ ಕ್ವೆಶನ್ಸ್ ಕೇಳಲ್ಲ. ನೀವು ಯಾಕೆ CAS ಲೆಟರ್ ಕೊಡಬೇಕು ಅಂದರೆ ಇಂಟರ್ವ್ಯೂ ಇರುತ್ತಲ್ಲ, ಲೈಕ್ ಆ ಇಂಟರ್ವ್ಯೂಲಿ ನೀವು ಯಾಕೆ UK ಬರ್ತಿದ್ದೀರಾ, ಮತ್ತು ನೀವು SOPಲಿ ಏನು ಪ್ರಿಪೇರ್ ಮಾಡಿರ್ತೀರಾ ಅದೇ ಕ್ವೆಶನ್ಸ್ ಕೇಳ್ತಾರೆ. ಯಾರು ಸ್ಪಾನ್ಸರ್ ಮಾಡ್ತಿರೋದು, ಆ್ಯಂಡ್ ಎಷ್ಟು ಪೇ ಮಾಡಿದ್ದೀರಾ ಯೂನಿವರ್ಸಿಟಿಗೆ, ಮತ್ತು UKನೇ ಯಾಕೆ ಬೇಕು, ಬೇರೆದು ಯಾಕೆ ಚೂಸ್ ಮಾಡಿಲ್ಲ, ಆ್ಯಂಡ್ ನಮ್ಮ ಕಾಲೇಜೇ ಫಸ್ಟೇ ಚೂಸ್ ಮಾಡಿದ್ರೆ ಅಥವಾ ಡು ಯು ಹ್ಯಾವ್ ಎನಿ ಅದರ್ ಆಪ್ಷನ್ಸ್ ಆಲ್ಸೋ ಅಂತ. ಅದು CAS ಇಂಟರ್ವ್ಯೂ ಇರುತ್ತೆ. ಇದು ಲೈಕ್ ಎಲ್ಲ ಕಾಲೇಜಸಲ್ಲೂ ಇರುತ್ತೆ. ನನ್ನ ಅದೃಷ್ಟಕ್ಕೆ ನನ್ನ ಲಕ್ಕಿ, ಲೈಕ್ ಲಿಟ್ರಲಿ ನನ್ನ ದೇವ್ರ ದಯೆ ಇತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಇಂಟರ್ವ್ಯೂ ಇರಲಿಲ್ಲ. ನನಗೆ ಹಂಗೆ ಡೈರೆಕ್ಟಾಗಿ ಅನ್ಕಂಡೀಷ್ನಲ್ ಆಫರ್ ಲೆಟರ್ ಸಿಕ್ಕಿ ನನಗೆ CAS ಕೂಡ ಬಂತು. ಆಯಿತಾ? ಸೊ ಹಂಗನ್ಬಿಟ್ಟು ಡೋಂಟ್ ಎಕ್ಸ್ಪೆಕ್ಟ್ ಎವ್ರಿ ಒನ್ ದಟ್ ನನಗೆ ಓಕೆ ಫೈನ್ ನನಗೆ ಇಂಟರ್ವ್ಯೂ ಇರಲ್ಲ ಅಂತೆಲ್ಲ. ಬಟ್ ಇಂಟರ್ವ್ಯೂ ಇದ್ದೇ ಇರುತ್ತೆ. ನಾನು ಲಾಸ್ಟ್ ಇಯರ್ ಅಪ್ಲೈ ಮಾಡಿದ್ದಕ್ಕೆ ನಂಗೆ ಇಂಟರ್ವ್ಯೂ ಇತ್ತು. ಅದು ಎಲ್ಲ ಕಡೆ ಪಾಸ್ ಆಗಿಬಿಟ್ಟು ಫೀ ಪೇ ಆಗಿದ್ದರಿಂದ ಐ ಕುಡ್ ನಾಟ್ ಕಮ್ ಲಾಸ್ಟ್ ಇಯರ್. ಸೊ ಬಿಡಿ ಅದೆಲ್ಲ ಬೇಡ, ಇವಾಗ ಇದು ಓಕೆ ಓಕೆನಾ? ಅಷ್ಟೇ. CAS ಅಂದರೆ ಕನ್ಫರ್ಮೇಷನ್ ಆಫ್ ಅಕ್ಸೆಪ್ಟೆನ್ಸ್ ಸ್ಟಡೀಸ್ ಅಂತ. ಕಾಲೇಜಿಂದ ನೀವು ಓಕೆ, ನಾನು ಕನ್ಫರ್ಮೇಷನ್ ಕೊಡ್ತಿದ್ದೀನಿ, ನೀನು ನನ್ನ ಕಾಲೇಜಲ್ಲಿ ಓದ್ಬೋದು ಅನ್ನೋದಕ್ಕೆ ಒಂದು ಲೆಟರ್ ಅದಷ್ಟೇ. ಸೊ ಆ ಲೆಟರ್ ಬೇಕು ಅಂದರೆ ಯು ಹ್ಯಾವ್ ಟು ಅಟೆಂಡ್ ಆನ್ ಇಂಟರ್ವ್ಯೂ. ಅದ್ರಲ್ಲಿ ಚಂದ ಮಾಡಿದ್ರೇ you'll get that letter, or else ಅಲ್ಲೂ ಸ್ವಲ್ಪ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಗೈಸ್ ನಿಮಗೆ ಮೇನ್ ಇವಾಗ ಹೇಳ್ತೀನಿ ನೋಡಿ, ಇದು ಮೇನ್, ತುಂಬ ಅಂದರೆ ತುಂಬಾ ಮೇನ್. ಎಂತ ಅಂದರೆ ನಿಮಗೆ ನಿಮ್ಮ ಕೈಯಲ್ಲಿ ಎಲ್ಲ ಮುಗ್ದು ನಿಮ್ಮ ಕೈಯಲ್ಲಿ CAS ಬಂದಿದ ತಕ್ಷಣ, ಇವತ್ತು ನಿಮಗೆ CAS ಬಂತಾ, ನಾಳೆನೇ ಪ್ಲೀಸ್ ಅಪ್ಲೈ ಫಾರ್ ವೀಸಾಗೆ ನೀವು ಲೇಟೇ ಮಾಡಬೇಡಿ. ವೀಸಾಗೆ ಅಪ್ಲೈ ಮಾಡಿ. ವೀಸಾ ಜೊತೆ ಹೆಲ್ತ್ ಇನ್ಶೂರೆನ್ಸ್ ಕೂಡ ಪೇ ಮಾಡಬೇಕಾಗತ್ತೆ. ನನಗೆ ವೀಸಾಗೆ ಲೈಕ್ ನಾನು ವೀಸಾದಲ್ಲಿ ನಿಮಗೆ ತ್ರೀ ಟೈಪ್ಸ್ ವೀಸಾ ಬರುತ್ತೆ. ಒನ್ ಇಸ್ ಸ್ಟ್ಯಾಂಡರ್ಡ್ ವೀಸಾ, ಸೆಕೆಂಡ್ ಇಸ್ ಪ್ರಿಯಾರಿಟಿ ವೀಸಾ, ಥರ್ಡ್ ಒನ್ ಇಸ್ ಹೈ ಪ್ರಿಯಾರಿಟಿ ವೀಸಾ. ಈ 3 ವೀಸಾ ಇರುತ್ತೆ. ನಾನು ಅಪ್ಲೈ ಮಾಡಿದ್ದು ಸ್ಟ್ಯಾಂಡರ್ಡ್ ವೀಸಾ. ನನಗೆ ಕಾಸ್ಟ್ ಆಗಿದ್ದು 66,000 ವೀಸಾಗೆ 66,000 ಆಯಿತು. ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್ಗೆ ಐ ಪೇಡ್ 1,95,700 rupees. ಇಟ್ಸ್ ಅರೌಂಡ್ 2 lakhs rupees. ಸೊ ಇಲ್ಲೇ ನಿಮಗೆ 2,66,000 ಆಗಿಬಿಡುತ್ತೆ ವೀಸಾಗೆ ಮತ್ತು ಹೆಲ್ತ್ ಇನ್ಶೂರೆನ್ಸ್ಗೆ. ಪ್ಲೀಸ್ ಡಿಲೇ ಮಾಡಬೇಡಿ. CAS ಲೆಟರ್ ಬಂದಿದ್ದ ತಕ್ಷಣ ವೀಸಾಗೆ ಅಪ್ಲೈ ಮಾಡಿ. ನಾನು ಏನು ಹೇಳ್ತೀನಿ ಅಂದರೆ ನಿಮಗೆ ಲೈಕ್ ಇದು ಪ್ರೈಸಸ್ ಕೂಡ ವೇರಿ ಇರುತ್ತೆ. ಸ್ಟ್ಯಾಂಡರ್ಡ್ ವೀಸಾ ನನಗೆ ಆಗಿದ್ದು 66,000. ಪ್ರಿಯಾರಿಟಿ ವೀಸಾ ಇದು 66,000ಗಿನ ಡಬಲ್ ಇರುತ್ತೆ. ಆ್ಯಂಡ್ ಹೈ ಪ್ರಿಯಾರಿಟಿ ವೀಸಾ ತ್ರಿಬಲ್ ಇರುತ್ತೆ. ಸೊ ಸುಮ್ಮನೆ ಖರ್ಚು ಮಾಡ್ಕೊಬೇಡಿ. ನಿಮಗೆ ಲೈಕ್ ಬೇಗ ಹೋಗಬೇಕು ಅಂತ ಇದ್ದರೆ ಯು ಕ್ಯಾನ್ ಗೋ ಫಾರ್ ಪ್ರಿಯಾರಿಟಿ ಆರ್ ಹೈ ಪ್ರಿಯಾರಿಟಿ. ನೀವು ಒಂದು 2 months ಅಥವಾ ಲೈಕ್ 1.5 month ಹಿಂದೆಯಿಂದ ಅಪ್ಲೈ ಮಾಡ್ತಿದ್ದೀರಾ ವೀಸಾಗೆ ಅಂತಂದರೆ ಪ್ಲೀಸ್ ಗೋ ಫಾರ್ ಸ್ಟ್ಯಾಂಡರ್ಡ್ ವೀಸಾ. ಎಂತ ಇಲ್ಲ, ಸ್ಟ್ಯಾಂಡರ್ಡ್ ವೀಸಾ ಯುಲ್ ಗೆಟ್ ವಿತಿನ್ 3 weeks ಸಿಗುತ್ತೆ. ಅದು ಹಾಲಿಡೇಸ್ ನೀವು ಅಪ್ಲೈ ಮಾಡ್ಬೇಕಾದ್ರೆ UK ಹಾಲಿಡೇಸ್ ನೋಡ್ಕೊಳ್ಳಿ. UKಲಿ ಯಾವ ದಿನ ಹಾಲಿಡೇಸ್ ಇರುತ್ತೆ, ಯಾವ ದಿನ ಇರಲ್ಲ. ಆ್ಯಂಡ್ ಫೆಸ್ಟಿವಲ್ಸ್ ಇದೆಯಾ UKಲಿ, ಮೇನ್ ಫೆಸ್ಟಿವಲ್ಲೇ ಕ್ರಿಸ್ಮಸ್ಸು ಮತ್ತು ಈಸ್ಟರು ಆ್ಯಂಡ್ ನ್ಯೂ ಇಯರು. ಸೊ ಪ್ಲೀಸ್ ನೀವು ಕ್ರಿಸ್ಮಸ್ ಟೈಮಲ್ಲಿ ಅಥವಾ ನ್ಯೂ ಇಯರ್ ಟೈಮಲ್ಲಿ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಪ್ಲೀಸ್ ಬುಕ್ ಆ್ಯನ್ ಪ್ರಿಯಾರಿಟಿ ಆರ್ ಹೈ ಪ್ರಿಯಾರಿಟಿ ವೀಸಾ. ಅಕಸ್ಮಾತ್ ನೀವು ಇದೇನಂತಾರೆ ಹಾಲಿಡೇಸ್ ಟೈಮಲ್ಲಿ ಬುಕ್ ಮಾಡ್ತಿಲ್ಲ ಅಂದರೆ ಗೋ ಫಾರ್ ಸ್ಟ್ಯಾಂಡರ್ಡ್ ವೀಸಾ. ಬಿಕಾಸ್ ನಾನು ಬುಕ್ ಮಾಡಿದ ಟೈಮ್ ಬಂದು ಕ್ರಿಸ್ಮಸ್ಸು ಆ್ಯಂಡ್ ನ್ಯೂ ಇಯರ್ 2 weeks, ಹೋಲ್ 2 weeks ರಜಾ ಇತ್ತು. ನನಗೆ ವೀಸಾ ಬರೋದು ತುಂಬಾ ಲೇಟ್ ಆಯಿತು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಪ್ಲೀಸ್ ಬುಕ್. ನೀವು 2 months ಹಿಂದೆ ಬುಕ್ ಮಾಡ್ತಿದ್ದೀರಾ ಅಥವಾ 1.5 month ಹಿಂದೆ ಬುಕ್ ಮಾಡ್ತಿದ್ದೀರಾ ಅಥವಾ ಹಾಲಿಡೇಸ್ ಏನೂ ಇಲ್ಲ ಅಂತ ಅಂದರೆ ಪ್ಲೀಸ್ ಬುಕ್ ಸ್ಟ್ಯಾಂಡರ್ಡ್ ವೀಸಾ. ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಬೇಡಿ, ಸ್ಟ್ಯಾಂಡರ್ಡ್ ವೀಸಾನೇ ಬುಕ್ ಮಾಡ್ಕೊಳ್ಳಿ ಆಯಿತಾ?
ಸೊ ಇದೆರಡು ಆದಮೇಲೆ ನೀವು ವೀಸಾಗೆ ವೆಯ್ಟ್ ಅಂದರೆ ಲೈಕ್ ವೀಸಾ ಬುಕ್ ಮಾಡಿದ್ಮೇಲೆ ದೆಲ್ ಗಿವ್ ಯು ಒನ್ ಪರ್ಟಿಕ್ಯುಲರ್ ಡೇಟ್. ಆ ಪರ್ಟಿಕ್ಯುಲರ್ ಡೇಟಿಗೆ ನಿಮ್ಮ ಸರೌಂಡಿಂಗಲ್ಲಿರೋ VFS ಆಫೀಸ್ಗೆ ಹೋಗ್ಬಿಟ್ಟು ನೀವು ಬಯೋಮೆಟ್ರಿಕ್ಸ್ ಕೊಡಬೇಕಾಗತ್ತೆ. ಬಯೋಮೆಟ್ರಿಕ್ಸ್ ಕೊಟ್ಟಾದಮೇಲೆ ದೆಲ್ ಟೆಲ್ ಯು ಟು ವೆಯ್ಟ್ ಫಾರ್ 15 to 20 days. ವಿತಿನ್ 15 to 20 days ಯಲ್ ಹ್ಯಾವ್ ಯೋರ್ ವೀಸಾ ಅಂತ ಹೇಳ್ತಾರೆ. ಅದಕ್ಕಿಂತ ಬೇಗ ಬಂದರೂ ಬರುತ್ತೆ, ಅಥವಾ ಇಲ್ಲ ಅಂದರೆ 15 to 20 days ಅವ್ರು ಕೊಟ್ಟಿರೋ ಪರ್ಟಿಕ್ಯುಲರ್ ಟೈಮಲ್ಲಿ ಬರುತ್ತೆ ವೀಸಾ. ಓಕೆನಾ? ಅದಾದಮೇಲೆ ವೀಸಾಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬಿಕಾಸ್ ಜಾಸ್ತಿ ಡಾಕ್ಯುಮೆಂಟ್ಸ್ ಇದೆ ವೀಸಾಗೆ. ಅದು ಹೇಳಿದ್ರೆ ಇನ್ನೂ ಜಾಸ್ತಿ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಡೂ ಚೆಕ್ಔಟ್ ದ್ಯಾಟ್. ಅದಾದಮೇಲೆ ಬಯೋಮೆಟ್ರಿಕ್ಸು ಎಲ್ಲ ಕಂಪ್ಲೀಟ್ ಆದಮೇಲೆ ವೆಯ್ಟ್ ಮಾಡ್ತಿರ್ತೀರಲ್ಲ ಇದಕ್ಕೆ 15 ಡೇಸ್ಗೆ. ಅವಾಗ ಬೇಕಂದರೆ ಯು ಕ್ಯಾನ್ ಪರ್ಚೇಸ್ ಥಿಂಗ್ಸ್. ನಿಮಗೇನೇನೋ ತೊಗೊಬೇಕು, ಏನೇನೋ ತೊಗೋಬೇಕು ಅಂತ ಇದ್ದರೆ ಯು ಕ್ಯಾನ್ ಗೋ ಆ್ಯಂಡ್ ಪರ್ಚೇಸ್ ವಿತಿನ್ ದೋಸ್ 15 to 20 days. ಸ್ಟಾರ್ಟ್ ಪ್ಯಾಕಿಂಗ್. ಅದಾದಮೇಲೆ ವೀಸಾ ಬಂದಿದ್ದ ನೆಕ್ಸ್ಟ್ ಮಿನಿಟ್ ಯು ಹ್ಯಾವ್ ಟು ಬುಕ್ ಯೋರ್ ಅಕಾಮಿಡೇಷನ್ಸ್. ಅಂದರೆ ಅಕಾಮಿಡೇಷನ್ಸಲ್ಲಿ ಗೈಸ್ ನಾನು ಏನು ಹೇಳ್ತೀನಿ ಅಂದರೆ, ಇವಾಗ ಒಬ್ಬೊಬ್ಬರೇ ಬರ್ತಿದ್ದೀರ ಹುಡುಗಿರು ಅಂದರೆ, ಐ ಆಮ್ ಟೆಲ್ಲಿಂಗ್ ಅಬೌಟ್ ಗರ್ಲ್ಸ್. ಇವಾಗ ಬಾಯ್ಸ್ ಕೂಡ ಅಷ್ಟೇ ಒಬ್ಬೊಬ್ರಿಗಿರುತ್ತೆ, ನಾನು ಶೇರಿಂಗಲ್ಲಿರಲ್ಲ, ನಂಗೆ ಸಪ್ರೇಟಾಗಿರಬೇಕು ಅಂತ. ಸೊ ಐ ಆಮ್ ಟೆಲ್ಲಿಂಗ್ ಫಾರ್ ಯು ಗೈಸ್, ಇಫ್ ಯು ಆರ್ ಕಂಫರ್ಟಬಲ್ ಶೇರಿಂಗ್ ವಿತ್ ಅನದರ್ ಪರ್ಸನ್, ಅವ್ರು ಯಾರೋ ಗೊತ್ತೇ ಇರಲ್ಲ, ಅವ್ರ ಜೊತೆ ನೀವು ರೂಮ್ ಶೇರ್ ಮಾಡ್ಕೊಂಡು ಇರ್ತೀನಿ ಅಂತ ಕಂಫರ್ಟಬಲ್ ಇದ್ದರೆ ಮಾತ್ರ ಗೋ ಫಾರ್ ಶೇರಿಂಗ್ ಅಕಾಮಿಡೇಷನ್, ಆರ್ ಎಲ್ಸ್ ಬುಕ್ ಯೋರ್ ಓನ್ ಅಕಾಮಿಡೇಷನ್. ಒಂದೇ ರೂಮ್, ನಿಮ್ಮ ಸಪ್ರೇಟ್ ರೂಮ್ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಶೇರಿಂಗ್ ಕಂಫರ್ಟಬಲ್ ಇಲ್ಲ, ನಾನು ಫ್ರ್ಯಾಂಕಾಗಿ ಹೇಳ್ತೇನೆ. ನಂಗೆ ಶೇರಿಂಗಲ್ಲಿ ಇರೋಕೆ ಒಂಥರ ಆಗುತ್ತೆ, ನನಗೆ ಇಷ್ಟ ಆಗಲ್ಲ. ಸೊ ನನ್ನ ಪರ್ಸ್ನಲ್, ನನ್ನ ಸಿಂಗಲ್ ರೂಮ್ ತೊಗೊಂಡಿದ್ದೀನಿ. ಇದು ನನ್ನ ರೂಮಲ್ಲೇ ಒಂದು ಬಾತ್ರೂಮ್ ಇದೆ ನನಗೆ, ಆ್ಯಂಡ್ ಕಿಚನ್ ಮಾತ್ರ ಶೇರಿಂಗ್ ಇದೆ. 5 ಮೆಂಬರ್ಸಿಗೆ 1 ಕಿಚನ್ ನಮ್ಮದಿರೋದು, ನಮ್ಮ ಅಕಾಮಿಡೇಷನ್. 5 ಮೆಂಬರ್ಸಿಗೆ 1 ಕಿಚನ್, ಮತ್ತು ರೂಮಲ್ಲೇ ಬಾತ್ರೂಮ್ ಮತ್ತು ರೂಮ್ ಇರುತ್ತೆ ಅಷ್ಟೇ. ಸೊ ದಿಸ್ ಇಸ್ ಗುಡ್. ಬಿಕಾಸ್ ನಾನು ಏನಕ್ಕೆ ಅಂದರೆ, ಇವಾಗ ನೀವು ಅಲ್ಲಿಂದನೇ ಫ್ರೆಂಡ್ಸ್ ಜೊತೆ ಬರ್ತೀರಾ ಅಂದರೆ ಇಟ್ಸ್ ಗುಡ್, ಯು ಕ್ಯಾನ್ ಶೇರ್ ವಿತ್ ದೆಮ್. ಯಾಕಂದರೆ ಟ್ರಸ್ಟ್ ಇರುತ್ತೆ, ಅದಿರುತ್ತೆ. ಬಟ್ ನೀವು ಸಿಂಗಲ್ಲಾಗಿ ಬರ್ತೀನಿ, ಇಲ್ಲಿ ಬಂದು ಯಾರ ಜೊತೆನೋ ಗೊತ್ತೇ ಇರಲ್ಲ, ಒಂದು ಪರ್ಸನ್ ಯಾರಂತಾನೆ ಗೊತ್ತಿರಲ್ಲ, ಲೈಫಲ್ಲಿ ನೋಡೇ ಇರಲ್ಲ ಅವ್ರನ್ನ, ಅಂಥವ್ರ ಜೊತೆ ಶೇರ್ ಮಾಡ್ತೀನಿ ಅಂದರೆ ಲೈಕ್ ಐ ಡೋಂಟ್ ಫೀಲ್ ಕಂಫರ್ಟಬಲ್. ಐ ಆಮ್ ಬೀಯಿಂಗ್ ಆನೆಸ್ಟ್, ನನಗೆ ಅದು ಕಂಫರ್ಟಬಲ್ ಇಲ್ಲ. ಓಕೆನಾ? ಸೊ ಬುಕ್ ಯೋರ್ ಅಕಾಮಿಡೇಷನ್ಸ್ ಬುಕ್ ಮಾಡಬೇಕಾದ್ರೂ ದೆರ್ ವಿಲ್ ಬಿ ಲಾಟ್ಸ್ ಆಫ್ ಸ್ಕ್ಯಾಮ್ಸ್ ಆಗೇ ಆಗುತ್ತೆ. ಸೊ ನೀವೇ ಬುಕ್ ಮಾಡೋದಕ್ಕಿಂತ ಗೋ ವಿತ್ ಸಮ್ ಟ್ರಸ್ಟ್ ವರ್ದಿ ಅಕಾಮಿಡೇಷನ್ಸ್. ನಾನು ಬುಕ್ ಮಾಡ್ಕೊಂಡು ಬಂದಿದ್ದು ಆ್ಯಂಬರ್ ಸ್ಟೂಡೆಂಟ್ಸಿಂದ, ಬಿಕಾಸ್ ನಾನು ಲಾಸ್ಟ್ ಇಯರೂ ಅದೇ ಇದರಿಂದ ಮಾಡಿದ್ದೆ. ಈ ವರ್ಷವೂ ಆ್ಯಂಬರ್ ಸ್ಟೂಡೆಂಟ್ಸ್ ಕಡೆಯಿಂದನೇ ಬಂದಿದ್ದು. ಲೈಕ್ ಅವ್ರು ಚಂದ ಇರೋದೇ ಮಾಡ್ತಾರೆ, ಆ್ಯಂಡ್ ದೆ ವಿಲ್ ನಾಟ್ ಸ್ಕ್ಯಾಮ್ ಯು ಗೈಸ್, ದೇ ಆರ್ ಗುಡ್. ಅಕಾಮಿಡೇಷನ್ಸ್ ನಾನು ಬುಕ್ ಮಾಡಿದ್ದು ಆ್ಯಂಬರ್ ಸ್ಟೂಡೆಂಟ್ಸಿಂದ. ನಿಮಗೂ ಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಆ್ಯಂಬರ್ ಸ್ಟೂಡೆಂಟ್ಸ್, ದೆ ವಿಲ್ ಹೆಲ್ಪ್ ಯು ಔಟ್ ವಿತ್ ದ್ಯಾಟ್. ಅದಾದಮೇಲೆ ಅಷ್ಟೇ ಗೈಸ್, ಅದಾದಮೇಲೆ UK ಸಿಮ್ ಬಂದು ಲೈಕ್ ಯು ಕ್ಯಾನ್ ಟೇಕ್, ಅಲ್ಲಿ ಇಂಡಿಯಾಲೂ ತೊಗೊಬೋದು. ನಾನು ಇಂಡಿಯಾಯಿಂದನೇ ತೊಗೊಂಬಂದೆ. ಏರ್ಪೋರ್ಟಲ್ಲೂ ಸಿಗುತ್ತೆ, ಬಟ್ ಕಾಸ್ಟ್ಲಿ ಇರುತ್ತೆ. ಏರ್ಪೋರ್ಟಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ಸಿಮ್ನ, ಬಿಕಾಸ್ ತುಂಬ ಕಾಸ್ಟ್ ತಿಂತಾರೆ. ಓಕೆನಾ? ಖರ್ಚು ಮಾಡಬೇಡಿ ಜಾಸ್ತಿ. ಆಮೇಲೆ ಇಲ್ಲೂ ಸಿಗುತ್ತೆ, ಒಂದೊಂದು ಯೂನಿವರ್ಸಿಟಿಲಿ ವೆಲ್ಕಮ್ ಕಿಟ್ಟಾಗಿ ಒಂದು ಸಿಮ್ ಕಾರ್ಡ್ ಕೂಡ ಕೊಡ್ತಾರೆ. ಬಟ್ ಅದು ನಂಬ್ಕೊಂಡು ಬರೋಕ್ಕೆ ಹೋಗಬೇಡಿ, ಬಿಕಾಸ್ ಇಟ್ ಡಿಪೆಂಡ್ಸ್. ಐ ಆಮ್ ಟೆಲ್ಲಿಂಗ್ ಯು, ಇಟ್ ಡಿಪೆಂಡ್ಸ್. ಸೊ ಪರ್ಚೇಸ್ ಸಿಮ್ ಕಾರ್ಡ್. ಅಷ್ಟೇ ಗೈಸ್, ಇಷ್ಟು ಲಿಟ್ರಲಿ ಕಂಪ್ಲೀಟ್ ಪ್ರಾಸೆಸ್. ಇಫ್ ಯು ವಾಂಟ್, ಇವಾಗ ಫಸ್ಟಿಂದ ಮತ್ತೆ ಬೇಕಂದರೆ ಹೇಳ್ಕೊಂಡು ಹೋಗ್ತೀನಿ ಏನೇನಂತ. ಬ್ರೀಫಾಗಿ ಹೇಳಲ್ಲ, ಬಿಕಾಸ್ ಅವಾಗೆಲ್ಲ ಬ್ರೀಫಾಗಿ ಹೇಳಿದ್ದೀನಿ. ಇವಾಗ ಸುಮ್ಮನೆ ಹೇಳ್ತೀನಿ. ಫಸ್ಟ್ ಅಪ್ಲಿಕೇಶನ್ ಪ್ರೊಸೀಜರ್ ಏನೇನು ಬೇಕು ಅಂದರೆ, ನೀವು ಓದಕ್ಕೆ ಬರ್ತಿದ್ರೆ ಪಾಸ್ಪೋರ್ಟ್ ಮಾಡಿಸ್ಬೇಕು. ಪಾಸ್ಪೋರ್ಟ್ ಮಾಡಿಸಾದ್ಮೇಲೆ ಕನ್ಸಲ್ಟೆನ್ಸಿ ಬೆಸ್ಟ್ ಗೈಸ್. ನೀವೇ ಅಪ್ಲೈ ಮಾಡಿ, ನೀವು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಗೋ ಫಾರ್ ಕನ್ಸಲ್ಟೆನ್ಸಿ. ಲೈಕ್ ಲೀಪ್ ಸ್ಕಾಲರ್, SIUK ಅಂತ ಟ್ರಸ್ಟ್ ವರ್ದಿ ಕನ್ಸಲ್ಟೆನ್ಸೀಸ್ ಇದೆ. ಕನ್ಸಲ್ಟೆನ್ಸೀಸ್ ಯಾರನ್ನ ನಿಮ್ಮ ಹತ್ರ ಕಾಸು ಕೇಳಿದ್ರೆ ಪ್ಲೀಸ್ ಕೊಡೋಕ್ಕೆ ಹೋಗಬೇಡಿ, ಬಿಕಾಸ್ ಕನ್ಸಲ್ಟೆನ್ಸೀಸ್ ಜಾಸ್ತಿ ಅಂದರೆ ಲೈಕ್ ಕಾಸು ತೊಗೊಳಲ್ಲ. ತೊಗೊಂಡ್ರೆ ಸುಮ್ಮನೆ ಕಾಸು ವೇಸ್ಟು. ಯಾಕೆ? ಇವೆರಡು SIUK ಮತ್ತು ಲೀಪ್ ಸ್ಕಾಲರ್ ಇಸ್ ಅ ಗುಡ್. ಅವ್ರು ಕಾಸು ತೊಗೊಳಲ್ಲ. They'll not ask you for money and all. They'll do it for free.
ಓಕೆನಾ, ಗೋ ಫಾರ್ ದ್ಯಾಟ್ ಕನ್ಸಲ್ಟೆನ್ಸೀಸ್. ಅದಾದಮೇಲೆ ಯೂನಿವರ್ಸಿಟಿ ಚೂಸ್ ಮಾಡಿ. ಯೂನಿವರ್ಸಿಟಿ ಚೂಸ್ ಮಾಡಾದ್ಮೇಲೆ ನೀವು ಯಾವ ಇಂಟೇಕಿಗೆ ಬರ್ತಿದ್ದೀರಾ ಅಂತ ಚೂಸ್ ಮಾಡಿ. ಸೆಪ್ಟೆಂಬರ್ ಆರ್ ಜನವರಿ ಇಂಟೇಕ್. ಆಮೇಲೆ ನಿಮ್ಮ ಕೋರ್ಸ್ ಯಾವುದು ಬೇಕು ನಿಮಗೆ, ನೀವು ಮೇನ್ ಕೋರ್ಸ್ ತೊಗೋತೀರಾ ಅಥವಾ ಪಾತ್ವೇ ತೊಗೊಂಡು ಹೋಗ್ತೀರಾ ಅಂತ ಅದನ್ನು ಚೂಸ್ ಮಾಡಿ. ಅದಾದಮೇಲೆ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ ಗೈಸ್. 10th 12th ಡಿಗ್ರಿ ಮತ್ತು ಸರ್ಟಿಫಿಕೇಟ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಆ್ಯಂಡ್ ಸರ್ಟಿಫಿಕೇಟ್. ಅದಾದಮೇಲೆ 2 to 3 LORs. ಆಮೇಲೆ ಒಂದು ಸ್ಟೇಟ್ಮೆಂಟ್ ಆಫ್ ಪರ್ಪಸ್. ಒಂದೇ ಅಂದರೆ ಲೈಕ್ ನೀವೆಷ್ಟು ಕಾಲೇಜಸ್ಸಿಗೆ ಅಪ್ಲೈ ಮಾಡಿರ್ತೀರೋ ಅಷ್ಟು SOPs ಬೇಕು. ಲೈಕ್ ಬೇರೆ ಬೇರೆ ಕಾಲೇಜ್ ಅಂದರೆ ಬೇರೆ ಬೇರೆ ಯೂನಿವರ್ಸಿಟೀಸ್ಗೆ ನಿಮಗೆ SOPs ಅದ್ರ ಥರ ಪ್ರಿಪೇರ್ ಮಾಡಬೇಕು. ಅದು ಅದಾದಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ವಿತಿನ್ 1 week ಆರ್ 15 days ನಿಮಗೆ ಕಂಡೀಷ್ನಲ್ ಆಫರ್ ಲೆಟರ್ ಕೊಡ್ತಾರೆ. ಅದಾದಮೇಲೆ ಲೋನ್ ಪ್ರಾಸೆಸ್. ಇವಾಗ ಮತ್ತೆ ಹೇಳ್ತಿದ್ದೀನಿ, ಪ್ಲೀಸ್ ಲೋನಿಂದ ಬರೋರು 4 months ಹಿಂದೆಯಿಂದನೇ ಪ್ರೊಸೀಜರ್ ಸ್ಟಾರ್ಟ್ ಮಾಡಿ. ಲಾಸ್ಟ್ ಮೂಮೆಂಟ್ ಗಂಟ ತೊಗೊಂಡು ಹೋಗಬೇಡಿ, ತುಂಬ ಕಷ್ಟ ಆಗುತ್ತೆ. ಅದಾದಮೇಲೆ ಐಲ್ಸ್ ಬುಕ್ ಮಾಡಿ ಐಲ್ಸ್ ಬರೀರಿ. ಐಲ್ಸ್ಗೂ ಪ್ರಿಪೇರ್ ಆಗೋಕ್ಕೆ ಯು ಜಸ್ಟ್ ನೀಡ್ 1 month. ನಿಮಗೆ ಲೋನ್ ಬರೋ ಟೈಮಲ್ಲಿ ನಿಮಿಷ ಗೈಸ್, ನಿಮಗೆ ಲೋನಿಗೆ ಅಪ್ಲೈ ಮಾಡಿರೋ ಟೈಮಲ್ಲಿ ಯು ಕ್ಯಾನ್ ಪ್ರಿಪೇರ್ ಫಾರ್ ಐಲ್ಸ್ ಎಕ್ಸಾಮ್. 1 month ಸಾಕು ಗೈಸ್. ನೀವು ತುಂಬ ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡ್ತೀರಾ ಅಂದರೆ 1 week 2 weeksಲ್ಲೇ ಕ್ರ್ಯಾಕ್ ಮಾಡ್ಬೋದು. ಈಸಿನೇ ಇರುತ್ತೆ, ಟೆನ್ಷನ್ ತೊಗೊಬೇಡಿ. ಅಕಸ್ಮಾತ್ ನಿಮಗೆ ಐಲ್ಸ್ ಬಗ್ಗೆನೂ ಯಾವ ಥರ ಕ್ವೆಶನ್ಸ್ ಇರುತ್ತೆ, ಯಾವ ಮಾಡ್ಯೂಲ್ಸ್ ಇರುತ್ತೆ ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ. ಅದ್ರದ್ದೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಸೊ ದಟ್ ನಿಮಗೂ ಒಂದು ಐಡಿಯಾ ಬರಲಿ ಯಾವ ಥರ ಇರುತ್ತೆ ಐಲ್ಸ್ ಎಕ್ಸಾಮ್ ಅಂತ. ಓಕೆನಾ. ಐಲ್ಸ್ ಆದಮೇಲೆ CAS ಬರುತ್ತೆ. CAS ಬಂದಿದ್ದು ನೆಕ್ಸ್ಟ್ ದಿನಾನೇ ವೀಸಾಗೆ ಅಪ್ಲೈ ಮಾಡಿ. ವೀಸಾಗೆ ಅಪ್ಲೈ ಮಾಡಿದ್ಮೇಲೆ ಗೋ ಫಾರ್ ಸ್ಟ್ಯಾಂಡರ್ಡ್ ವೀಸಾ ಗೈಸ್. ಸ್ಟ್ಯಾಂಡರ್ಡ್ ವೀಸಾ. ಇಫ್ ಯು ಆರ್ ಕಮಿಂಗ್ ಇನ್ ಸೆಪ್ಟೆಂಬರ್ ಇಂಟೇಕ್, ಗೋ ಫಾರ್ ಸ್ಟ್ಯಾಂಡರ್ಡ್ ವೀಸಾ. ಅದಾದಮೇಲೆ ಹೆಲ್ತ್ ಇನ್ಶೂರೆನ್ಸು ವೀಸಾ ಜೊತೆಗೆ ಪೇ ಮಾಡಬೇಕು ಹೆಲ್ತ್ ಇನ್ಶೂರೆನ್ಸು. ಸೊ ಕೀಪ್ ದ ಮನಿ ರೆಡಿ. ನೀವು ಲೈಕ್ ಇವಾಗ ಹೆಲ್ತ್ ಇನ್ಶೂರೆನ್ಸ್ ಪೇ ಮಾಡ್ತೀನಿ ಆಮೇಲೆ ನಿಮಗೆ ವೀಸಾ ಅಪ್ಲಿಕೇಶನ್ ಪೇ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಎರಡೂ ಜೊತೆಲೇ ಪೇ ಮಾಡಬೇಕು. ಅದಕ್ಕೂ ವೀಸಾಗೂ ಅಪ್ಲೈ ಮಾಡೋಕ್ಕೂ ನಿಮಗೆ ಕನ್ಸಲ್ಟೆನ್ಸಿನೇ ಹೆಲ್ಪ್ ಮಾಡ್ತಾರೆ. ನೀವೇ ಸಪ್ರೇಟಾಗಿ ಹೋಗ್ಬಿಟ್ಟು ಮಾಡಬೇಕು ಅಂತ ಏನಿಲ್ಲ, ಅದಕ್ಕೂ ಕನ್ಸಲ್ಟೆನ್ಸಿನೇ ಹೆಲ್ಪ್ ಮಾಡ್ತಾರೆ, ಆಯಿತಾ. ಅದಾದಮೇಲೆ ಬಯೋಮೆಟ್ರಿಕ್ಸ್ ಒಂದು ಪರ್ಟಿಕ್ಯುಲರ್ ಡೇಟ್ ಕೊಟ್ಟಿರ್ತಾರೆ, ಅದಕ್ಕೆ ಬಯೋಮೆಟ್ರಿಕ್ಸ್ ಮುಗಿಸ್ಬೇಕು. ಬಯೋಮೆಟ್ರಿಕ್ಸ್ ಮುಗಿಸಿಟ್ಟು 15 to 20 daysಲ್ಲಿ ನಿಮಗೆ ವೀಸಾ ಬರುತ್ತೆ. ವೀಸಾ ಬಂದಮೇಲೆ ಅಕಾಮಿಡೇಷನ್ ಬುಕ್ ಮಾಡ್ಕೊಳ್ಳಿ. ಅಕಾಮಿಡೇಷನ್ ಬುಕ್ ಆದಮೇಲೆ ಆಲ್ ಡನ್ ಆ್ಯಂಡ್ ಡಸ್ಟೆಡ್. ಓಕೆನಾ. ಇಷ್ಟೇ ಗೈಸ್, ಎಂತಾನೂ ಟೆನ್ಷನ್ ತೊಗೊಬೇಡಿ, ಪೀಸಾಗೆ ಇರುತ್ತೆ. ಜಸ್ಟ್ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಇಂಟರ್ವ್ಯೂಸ್ ಅಟೆಂಡ್ ಮಾಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಕರೆಕ್ಟ್. ನಾನು ಇನ್ನೊಂದು ಹೇಳೋದು ಮರೆತೆ, ಸಾರಿ ಲಾಸ್ಟಲ್ಲಿ ಹೇಳೋದಕ್ಕೆ. ಎಂತ ಅಂದರೆ ವೀಸಾದಲ್ಲಿ ಲೈಕ್ ನೀವು ವೀಸಾ ಅಪ್ಲೈ ಮಾಡಿದ್ಮೇಲೆ ಅಕಸ್ಮಾತ್ ನಿಮಗೆ ವೀಸಾ ಬರುತ್ತೆ ಅಂದರೆ ದೇ ವಿಲ್ ನಾಟ್ ಗಿವ್ ಯು ಎನಿ ಅಪ್ಡೇಟ್ಸ್. ಜಸ್ಟ್ ವೀಸಾ ಬಂದುಬಿಡುತ್ತೆ. ಬಟ್ ನಿಮಗೆ ಅಕಸ್ಮಾತ್ ನಿಮ್ಮದು ವೀಸಾ ಡಾಕ್ಯುಮೆಂಟ್ಸಲ್ಲಿ ಏನಾರ ವೆರಿಫಿಕೇಷನ್ಸ್ ಇದ್ದರೆ, ನಿಮ್ಮ ಹೆಸರಲ್ಲಿ ಅಥವಾ ಏನಾರ ಯಾವುದೇ ಒಂದು ಚಿಕ್ಕ ಇನ್ಫಾರ್ಮೇಷನಲ್ಲೂ ವೆರಿಫಿಕೇಷನ್ಸ್ ಇದ್ದರೆ, ಯು ವಿಲ್ ಗೆಟ್ ವೀಸಾ ಇಂಟರ್ವ್ಯೂ ಕೂಡ ಸಿಗುತ್ತೆ. ಅದರಲ್ಲಿ ಕ್ರ್ಯಾಕ್ ಮಾಡೋದು ತುಂಬಾ ಕಷ್ಟ. ಸೊ ಕಷ್ಟ ಅಂದರೆ ಅಷ್ಟು ಕಷ್ಟ ಏನಿರಲ್ಲ, ನಾರ್ಮಲ್. ಲೈಕ್ ನೀವು ಯಾಕೆ ಆ ಥರ ಮಿಸ್ಪ್ಲೇಸ್ ಆಗಿದೆ ಅಂತ ಕೇಳ್ತಾರೆ. ಬಿಕಾಸ್ ನನಗೆ ಮತ್ತೆ ದೇವ್ರ ಅದೃಷ್ಟ ಇತ್ತು, ನನಗೆ ವೀಸಾ ಇಂಟರ್ವ್ಯೂ ಇರಲಿಲ್ಲ. ನನ್ನ ಫ್ರೆಂಡಿಗೆ ವೀಸಾ ಇಂಟರ್ವ್ಯೂ ಇತ್ತು. ಆ್ಯಂಡ್ ಅದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ಮೇಲೆ ಹಿ ಗಾಟ್ ಟು ನೋ ದಟ್ ಹಿಸ್ ವೀಸಾ ಹ್ಯಾಸ್ ಬಿನ್ ಕ್ಯಾನ್ಸಲ್ಡ್, ರೆಫ್ಯೂಸ್ ಆಗಿದೆ ಅಂತ. ಸೊ ವೀಸಾ ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿ ಇಟ್ಕೊಳ್ಳಿ ಪ್ಲೀಸ್. ಅದೇ ಮೇನ್, ವೀಸಾಗೆ ಡಾಕ್ಯುಮೆಂಟ್ಸೇ ಮೇನ್. ಅಷ್ಟೇ ಗೈಸ್, ಇಷ್ಟೇ ಪ್ರಾಸೆಸ್, ಇನ್ನೆಂಥದ್ದು ಇಲ್ಲ. ಇದರಲ್ಲಿ ನಿಮಗೆ ಐಲ್ಸ್ದೇನ ಫುಲ್ ಡೀಟೇಲಾಗಿ ಬೇಕು, ಯಾವ ಥರ ಇರುತ್ತೆ, ಹೆಂಗೆ ಕ್ರ್ಯಾಕ್ ಮಾಡೋದು ಅಂತ ಸ್ವಲ್ಪ ಏನಾನ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಸೊ ದಟ್ ಐ ಕ್ಯಾನ್ ಡೂ ವಿಡಿಯೋ ಆನ್ ದಟ್. ನನಗೆ ಗೊತ್ತಿರೋ ಅಷ್ಟು ಐಲ್ಸ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಐ ವಿಲ್ ಡೂ ಇಟ್. ಇವಾಗೂ ಅಷ್ಟೇ ನಾನೇನೇನು ಮಾಡ್ಕೊಂಬಂದೆ ಅದನ್ನು ಹೇಳಿದ್ದೀನಿ. ಇವಾಗ ಕರೆಕ್ಟಾಗಿ ಎಷ್ಟು ಅಮೌಂಟ್ ಆಯಿತು ಅಂತಲೂ ನಾನು ನಿಮಗೆ ಹೇಳ್ತೀನಿ, ಬರೆದಿಟ್ಕೊಂಡಿದ್ದೀನಿ ನಾನು ಪರ್ಟಿಕ್ಯುಲರಾಗಿ ಇಷ್ಟಿಷ್ಟು ಆಯಿತು ಅಂತ. ಇನ್ನು ಏನಾನ ಡೌಟ್ ಇದ್ದರೆ ಡೂ ಕಮೆಂಟ್ ಡೌನ್, ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಯು ಗೈಸ್. ಅಕಸ್ಮಾತ್ ಏನಾನ ನಿಮಗೆ ಇಲ್ಲ ಬೇಕು ಅಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ಕಮೆಂಟ್ ಟೆಕ್ಸ್ಟ್ ಮೀ ಇನ್ ಮೈ DM
ಇನ್ಸ್ಟಾದಲ್ಲಿ DM ಮಾಡಿ. ಐ ವಿಲ್ ರಿಪ್ಲೈ ಫಾರ್ ಎವ್ರಿ ಒನ್. ಲಿಟ್ರಲಿ ಐ ವಿಲ್ ರಿಪ್ಲೈ ಫಾರ್ ಎವ್ರಿ ಒನ್. ಓಕೆನಾ. ಇವಾಗ ನಾನು ಇವಾಗ ಇರೋದು ಕಾರ್ಡಿಫಲ್ಲಿ ಗೈಸ್. ಕಾರ್ಡಿಫ್, ವೇಲ್ಸ್ ಅಂದರೆ UK ವೇಲ್ಸಲ್ಲಿ ಕಾರ್ಡಿಫಲ್ಲಿ ಇರೋದು. ನನ್ನ ಯೂನಿ ಫೀಸ್ ಬಂದು 15,500 ಪೌಂಡ್ಸ್ ಆಗಿದೆ. ಪೌಂಡ್ಸಲ್ಲಿ ಹೇಳ್ತಾ ಇದ್ದೀನಿ, ಇಂಡಿಯನ್ ರುಪೀಸ್ ಅಲ್ಲ. 15,500 ಪೌಂಡ್ಸು. ಆಮೇಲೆ ಐಲ್ಸಿಗೆ 18,250 ರುಪೀಸ್. 18,250 ರುಪೀಸ್. ಅದಾದಮೇಲೆ ಪಾಸ್ಪೋರ್ಟಿಗೆ ನಾನು ಕೊಟ್ಟಿದ್ದು 3,000. ಅದಾದಮೇಲೆ ಅಕಾಮಿಡೇಷನಿಗೆ ನಾನು ಈ ಅಕಾಮಿಡೇಷನ್ ಬುಕ್ ಮಾಡ್ಕೊಂಡಿರೋದು 8 ಮಂತ್ಸಿಗೆ. 4,848 ಪೌಂಡ್ಸ್ ಆಗಿದೆ, ಅಂದರೆ ಲೈಕ್ 4,848 ಪೌಂಡ್ಸ್. ಆಮೇಲೆ ನೆಕ್ಸ್ಟ್ ಫ್ಲೈಟ್ ಚಾರ್ಜಸ್ ಬಂದು ನಾನು ಬುಕ್ ಮಾಡಿದ್ದು ಏರ್ ಇಂಡಿಯಾ. ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 42,000 ಪ್ಲಸ್ ನನಗೆ ಪರ್ಟಿಕ್ಯುಲರ್ ಸೀಟ್ ಬೇಕಿತ್ತು, ಅದಕ್ಕೆ 2,500 ರುಪೀಸ್ ಎಕ್ಸ್ಟ್ರಾ ಕೊಟ್ಟೆ. ಸೊ ಇಟ್ ಇಸ್ 42,000 ಪ್ಲಸ್ 2,500. ಅದಾದಮೇಲೆ ವೀಸಾಗೆ 66,000. ನಾನು ಸ್ಟ್ಯಾಂಡರ್ಡ್ ವೀಸಾ ಹೋಗಿದ್ದು 66,000 ಆಯಿತು. ಪ್ಲಸ್ ಹೆಲ್ತ್ ಇನ್ಶೂರೆನ್ಸ್ ಬಂದು ಇಟ್ ಈಸ್ ಅರೌಂಡ್ 2 lakhs ರುಪೀಸ್ ವೀಸಾಗಂತೀನಿ, ಹೆಲ್ತ್ ಇನ್ಶೂರೆನ್ಸ್ಗೆ. ಅದಾದಮೇಲೆ ಸಿಮ್ಗೆ ನಾನು ಇಂಡಿಯಾಲೇ ತೊಗೊಂಡಿದ್ದು ಸಿಮ್ಮು. ಐ ಗೇವ್ 2 pounds. ಇಂಡಿಯಾಲೇ 2 pounds ಕೊಟ್ಟೆ, ಮತ್ತು ರೀಚಾರ್ಜ್ಗೆ 15 pounds ಕೊಟ್ಟೆ. ಅದಾದಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್, ತೊಗೊಬೇಕಲ್ಲ, ಬಟ್ಟೆ ತೊಗೋಬೇಕು, ಊಟ ತೊಗೋಬೇಕು, ಕುರುಕ್ ತಿಂಡಿ ತೊಗೋಬೇಕು. ನಾನು ಜಾಸ್ತಿ ತಂದಿರೋದೆ ಅದು ಕುರುಕ್ ತಿಂಡಿ, ಬಿಕಾಸ್ ಐ ಕಾಂಟ್ ಲಿವ್ ವಿತೌಟ್ ಕುರುಕ್ ತಿಂಡೀಸ್. ಚಕ್ಲಿ, ನಿಪ್ಪಟ್ಟು, ಆಮೇಲೆ ಲೇಸು, ಡೈರಿ ಮಿಲ್ಕ್, ಐ ಕ್ಯಾನಾಟ್ ಲಿವ್ ವಿತೌಟ್ ದ್ಯಾಟ್. ಸೊ ಅದನ್ನೇ ಒಂದು ಸೂಟ್ ಕೇಸ್ ಫುಲ್ ಅದನ್ನೇ ತೊಗೊಬಂದಿದ್ದೀನಿ. ಅದಕ್ಕೆ ಜಾಸ್ತಿ ಆಯಿತು. ಆ್ಯಂಡ್ ಮಿಕ್ಕಿದ್ದೆಲ್ಲ ಎಕ್ಸ್ಟ್ರಾ ಖರ್ಚುಗಳು ನಿಮ್ಮದು. ಸೊ ಇಫ್ ಯು ಗೈಸ್ ಆರ್ ಕಮಿಂಗ್ ಟು UK, ಆಲ್ ದ ವೆರಿ ಬೆಸ್ಟ್. ಯು ಆರ್ ಟೇಕಿಂಗ್ ಅ ಬಿಗ್ ಡಿಸಿಷನ್ ಆಫ್ ಯುವರ್ ಲೈಫ್. ತುಂಬ ದೊಡ್ಡ ಡಿಸಿಷನ್ ಲೈಫಲ್ಲಿ ತಗೊಂತಿದ್ದೀರಾ. ಪ್ಲೀಸ್ ಬನ್ನಿ, ಚಂದ ಓದಿ, ಅಷ್ಟೇ. ನಾನಿರೋ ಕಡೆ ಯಾರನ್ನ ಬರ್ತಿದ್ರೆ ಕಮೆಂಟ್ ಮಾಡಿ, ಮೀಟ್ ಆಗೋದಾ, ಸಿಗೋದಾ, ಓಕೆನಾ. ಮತ್ತು ಇಷ್ಟೇ ಗೈಸ್, ಇನ್ನೆಂತ ಇಲ್ಲ. ಪ್ರೊಸೀಜರ್ಸ್ ಎಲ್ಲ ಈಸಿನೇ ಇದೆ, ಅಷ್ಟೇ. ಕೂಲ್. ಅಕಸ್ಮಾತ್ ಇನ್ನೂ ಏನಾರ ಡೀಟೇಲಾಗಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಮತ್ತೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ನನ್ನ ಇನ್ಸ್ಟಾಗೆ ಬಂದು DM ಮಾಡಿ, ನಾನು ರಿಪ್ಲೈ ಮಾಡ್ತೀನಿ, ಓಕೆನಾ. ಈ ವಿಡಿಯೋ ಈ ಪ್ರೊಸೀಜರ್ಸ್, ಅಪ್ಲಿಕೇಶನ್ಸ್ ಹೆಂಗೆ ಹಾಕಬೇಕು, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ಅ ಲೈಕ್ ಬಟನ್ ಕೆಳಗಡೆ, ಓಕೆನಾ. ಅದಾದಮೇಲೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ. ನಾನು ಇಷ್ಟು ವರ್ಷ ಆಯಿತು, 2 years ಏನೋ ಆಯ್ತು ಅನ್ಕೊಂತೀನಿ ವೀಡಿಯೋಸ್ ಬರ್ದಿರಲಿಲ್ಲ. ಇವಾಗ ಮಾಡ್ತಿದ್ದೀನಿ, ಇನ್ನೂ ಮಾಡ್ತೀನಿ, ಓಕೆನಾ. ಪ್ಲೀಸ್ ಡೂ ಸಪೋರ್ಟ್. ಥ್ಯಾಂಕ್ ಯು. ಬಾಯ್ ಬಾಯ್. ಓಕೆನಾ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದಾ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ.